ಮೊಬೈಲ್ ನಂಬರು 2 ಬ್ಯಾಂಕ್ ಅಕೌಂಟ್ಗೆ ಏನಾದರೂ ರಿಜಿಸ್ಟರ್ ಆಗಿದೆ ಅಂತ ಅಂದರೆ ಅದನ್ನು ಡಿಆಕ್ಟಿವೇಟ್ ಮಾಡೋದು ಹೇಗೆ? ಆಮೇಲೆ UPI ಆ್ಯಪ್ ಇದೆ ಅಲ್ವಾ, ಅದರೊಳಗಡೆ ನೀವು ಇವಾಗ ಅಕೌಂಟ್ನ ಆ್ಯಡ್ ಮಾಡಿರ್ತೀರ. ಆ ಅಕೌಂಟ್ನ ಆ್ಯಡ್ ಮಾಡಿರೋದನ್ನ ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತ ಅಂದರೆ, ಇವಾಗ ನೀವು ಬೇರೆ ಅಕೌಂಟ್ ಏನಾದರೂ ಇವಾಗ ಆ್ಯಡ್ ಮಾಡಿರ್ತೀರ. ಇವಾಗ ಪೇಟಿಎಮ್ಮು, ಫೋನ್ಪೇ ಯಾವುದಾದ್ರೂ ನೀವು ಆಗಿರ್ಬೋದು, ಜಿಪೇ ಆಗಿರ್ಬೋದು, ನ್ಯಾವಿ ಆಗಿರ್ಬೋದು, ಯಾವುದ್ರಲ್ಲಾದರೂ ಇವಾಗ 2 ಅಕೌಂಟ್ಗಳನ್ನ ನೀವು ಆ್ಯಡ್ ಮಾಡಿರ್ತೀರ. ಯಾಕಂತ ಹೇಳಿದ್ರೆ ಸೇಮ್ ಮೊಬೈಲ್ ನಂಬರು ಲಿಂಕ್ ಆಗಿರುತ್ತೆ, 2 ಅಕೌಂಟ್ನ ಆ್ಯಡ್ ಮಾಡಿರ್ತೀರ. ಅದು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಯಾರಾದರೂ ಇವಾಗ ಫ್ರೆಂಡಿಂದ ಅಮೌಂಟ್ ಕಳಿಸ್ಕೋಬೇಕು ಅಂತಂದರೆ ಆಗ ಒಂದು ವೇಳೆ ಅವರಿಗೆ ನಿಮಗೆ 2 ಅಕೌಂಟ್ ಇರೋದು ಅಲ್ಲಿ ಅವ್ರಿಗೆ ಗೊತ್ತಿರಲ್ಲ. ಫಸ್ಟು ಹಳೆ ಅಕೌಂಟಿಗೆ ಯಾವುದಕ್ಕೋ ಕಳಿಸಿರ್ತಾರೆ, ಅದನ್ನು ನೀವು ಇವಾಗ ಯೂಸ್ ಮಾಡ್ತಾ ಇರಲ್ಲ, ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನಾನು ಫೇಸ್ ಮಾಡಿದ್ದೀನಿ, ಅದಕ್ಕೆ ನಾನು ನಿಮಗೆ ಅದ್ರ ಬಗ್ಗೆ ಹೇಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ನೋಡಿ. UPIಯಲ್ಲಿ ಏನು ಮಾಡಬೇಕು, ಆಮೇಲೆ ಮೊಬೈಲ್ ನಂಬರ್ನ ಎಲ್ಲಿ ಚೇಂಜ್ ಮಾಡೋದು, ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟು UPI ಆ್ಯಪ್ಗೆ ಹೋಗಿ. UPI ಆ್ಯಪಲ್ಲಿ ನಾನಿವಾಗ ಪೇಟಿಎಮ್ ಆ್ಯಪ್ನ ತಗೊಂಡಿದ್ದೀನಿ. ಅದರಲ್ಲಿ UPI ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೌನಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಕಾಣಿಸ್ತವೆ. ಆ ಬ್ಯಾಂಕ್ ಅಕೌಂಟ್ ಆದಮೇಲೆ ಅಲ್ಲಿ ನಿಮಗೆ ಯಾವ ಬ್ಯಾಂಕ್ ಅಕೌಂಟ್ ಬೇಡ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಕ್ಟಿವ್ ಬಂದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ 3 ಡಾಟ್ಸ್ ಇದೆ ಅಲ್ವಾ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ರಿಮೂವ್ ಅಕೌಂಟ್ ಅಂತ ಬರ್ತಾ ಇರುತ್ತೆ. ಆ ರೆಡ್ ಕಲರ್ ಅಲ್ಲಿ ಬರ್ತಿರುವಂತ ರಿಮೂವ್ ಅಕೌಂಟ್ನ ರಿಮೂವ್ ಮಾಡಿದ್ರೆ ಅಕೌಂಟ್ ರಿಮೂವ್ ಆಗುತ್ತೆ. ಕಂಪ್ಲೀಟ್ ಆಗಿ ರಿಜಿಸ್ಟರ್ ಮಾಡಬೇಕು ಅಂತ ಅಂದ್ರೆ ನೀವು ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ID ಪ್ರೂಫ್ ಕೊಟ್ರೆ ಸಾಕು. ಅದ್ರ ಜೊತೆಗೆ ನಿಮ್ಮ ಫೋನ್ ನಂಬರ್ನ ಕೊಡಿ, ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ನ ರಿಜಿಸ್ಟರ್ನ ಮಾಡಿ ಕೊಡ್ತಾರೆ. ನೀವು ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಮಾಡ್ಬೋದು, ಆದ್ರೆ ಅದು ಬರೀ ಮೊಬೈಲ್ ಬ್ಯಾಂಕಿಂಗ್ ಮಾತ್ರ ಆಗುತ್ತೆ. ಈ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಅಂತ ಅನಿಸ್ತು ಅಂತ ಅಂದ್ರೆ ನನ್ನ ಚಾನಲ್ 2 ಬೈಟ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೂ ಯಾವುದಾದ್ರೂ ವಿಡಿಯೋ ಬೇಕಾಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.